शाहीन कॉलेज बीजापुर की शानदार कामयाबी, आपके बच्चों का बेहतरीन मुस्तकबिल। एडमिशन्स करवाएं। इस नंबर पर कांटेक्ट करें 9008204992। स्वागत है आपका बी न्यूज नेशन में। मैं हूं आबिद हुसैन शेख। बीजापुर में कांग्रेस की ओर से सरकार के खिलाफ विरोध प्रदर्शन। बीजापुर जिला कांग्रेस कार्यकर्ताओं ने राज्य सरकार के किसान विरोधी नीति की निंदा करते हुए जिला अधिकारी दफ्तर के सामने धरना प्रदर्शन किया। राज्य सरकार के इन फैसलों से किसानों को बड़ी मुश्किल झेलनी पड़ सकती है। सरकार ने एपीएमसी अधिनियम, भूमि सुधार अधिनियम और विद्युत अधिनियम लागू करके सरकार किसानों को धोखा दे रही है। इन नियमों को लागू करने से किसानों को अपनी जमीन खोनी पड़ सकती है और फसल को सही दाम नहीं मिलने से किसान सड़क पर आ जाएंगे। इस तरह से अपना विरोध व्यक्त किया कांग्रेसी नेताओं और कार्यकर्ता पदाधिकारियों ने। ಎಲ್ಲರೂ ಇದಕ್ಕೆ ಸಹಕರಿಸಬೇಕು ಮತ್ತು ಎಲ್ಲರಲ್ಲಿ ವಿನಂತಿ ಮಾಡ್ತೀನಿ, ಎಲ್ಲರೂ ಕಾಂಗ್ರೆಸ್ ಪಕ್ಷದ ರಾಜ್ಯದ ಬಿಜೆಪಿ ಸರ್ಕಾರ ಕೈಗೊಂಡು ಇದನ್ನು ಸುಗ್ರೀವಾಜ್ಞೆ ತರುವ ಮುಖಾಂತರ ಈ ಕರೋನಾ ಮಹಾಮಾರಿ ರೋಗದ ಈ ದಿನಗಳಲ್ಲಿ ಅದನ್ನು ದುರುಪಯೋಗಪಡಿಸಿಕೊಂಡು ಆ ಕಾನೂನು ಪದೇ ಪದೇ ನಮ್ಮ ರಾಜ್ಯದಲ್ಲಿ ಬರುವಂತಹ ಅತಿವೃಷ್ಟಿಯಲ್ಲಿ ನೊಂದವರಿಗೆ ಪರಿಹಾರ ಒದಗಿಸಲು ವಿಫಲರಾಗಿರುವಂತಹ ಒಂದು ಕಾರ್ಯಕ್ರಮ ಇರುವುದು. ಸರ್ಕಾರ ಮಾಡಿದಂತಹ ವ್ಯಾಪಕ ಭ್ರಷ್ಟಾಚಾರವನ್ನು ಖಂಡಿಸಿ ನಾವು ಇಂದು ಇಲ್ಲಿ ಎಲ್ಲರೂ ಆಗಮಿಸಿದ್ದೇವೆ. ನಮ್ಮ ಈ ಒಂದು ಪ್ರತಿಭಟನೆ ಮಾಡುವ ಮೂಲಕ ನಾವು ಪ್ರತಿಭಟಿಸಬೇಕೇನಪ್ಪ ಅಂತಂದರೆ ಎಲ್ಲ ಸಂವಿಧಾನದ 4ನೇ ಭಾಗದಲ್ಲಿ ರಾಜ್ಯ ಸರ್ಕಾರಕ್ಕಾಗಲಿ ಅಥವಾ ಕೇಂದ್ರ ಸರ್ಕಾರಕ್ಕಾಗಲಿ ಸಾಮಾಜಿಕ ಒಂದು ಸಮಾನತೆ, ಶೈಕ್ಷಣಿಕ ಸಮಾನತೆ ಮತ್ತು ರಾಜಕೀಯ ಸಮಾನತೆಗಾಗಿ ಯಾವುದೇ ಒಂದು ಕಾನೂನಿಕ ವರ್ಗಕ್ಕಾಗಿರ್ಬೋದು, ದೀನ ದಲಿತರ ಮತ್ತು ಈ ವೀಕರ್ ಸೆಕ್ಷನ್ ಕಮ್ಯುನಿಟಿ ಅಂತ ಆಯಿತು. ಅದಕ್ಕೆ ಇನ್ನು ಮುಂದೆ ಕಾಂಗ್ರೆಸ್ ಪಕ್ಷ ಬರ್ತದೆ, ಅಧಿಕಾರಕ್ಕೆ ಬರ್ತದೆ. ನೀವು ಮತ್ತೆ ಎಲ್ಲಿಂದ ಬಂದ್ರಿ ಅಲ್ಲಿಗೆ ಕಳಿಸೋಂಥ ವ್ಯವಸ್ಥೆ ನಾವು ಎಲ್ಲರೂ ಮಾಡ್ತೀವಿ ಅಂತ ಹೇಳಿ ನಾನು ಹೇಳ್ಬರ್ತೇನೆ. ಸರ್ಕಾರಕ್ಕೆ ಸರ್ ಹಾಕ್ರಿ ಸರ್ ಹಾಕ್ರಿ ಎಲ್ಲಿವರೆಗೆ ಹೋರಾಟ, ಯಾತಕ್ಕಾಗಿ ಹೋರಾಟ, ಎಲ್ಲಿವರೆಗೆ ಹೋರಾಟ, ಬಿಜೆಪಿ ಸರ್ಕಾರಕ್ಕೆ, ಭ್ರಷ್ಟ ಬಿಜೆಪಿ ಸರ್ಕಾರಕ್ಕೆ, ಭ್ರಷ್ಟ ಬಿಜೆಪಿ ಸರ್ಕಾರಕ್ಕೆ, ಎಲ್ಲಿವರೆಗೆ ಹೋರಾಟ, ಯಾತಕ್ಕಾಗಿ ಹೋರಾಟ. ಜನಧ್ವನಿ ಧರಣಿ ಸತ್ಯಾಗ್ರಹ ಏನು ಕಾಂಗ್ರೆಸ್ ಪಕ್ಷ ಮತ್ತು ಯುವ ಕಾಂಗ್ರೆಸ್ನಿಂದ ಹಮ್ಮಿಕೊಳ್ಳಲಾಗಿದೆ. ಇದು ರಾಜ್ಯಾದ್ಯಂತ ಒಂದೇ ದಿವಸದಲ್ಲಿ ಮತ್ತು ಪ್ರತಿಯೊಂದು ಬ್ಲಾಕ್ದಲ್ಲಿ ಇದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ, ಹೋರಾಟ ಮಾಡ್ತಾ ಇದ್ದೀವಿ. ಯಾಕಪ್ಪ ಅಂತ ಹೇಳಿದ್ರೆ ಬಿಜೆಪಿ ಸರ್ಕಾರ ಈಗ ಕೇಂದ್ರದಲ್ಲೂ ಇದೆ, ರಾಜ್ಯದಲ್ಲೂ ಇದೆ. ಇವರು ಮಾಡ್ತಿರುವಂಥ ಭ್ರಷ್ಟಾಚಾರ ನೋಡಿದರೆ ಇವರು ಮನೆ ಅಲ್ಲ, ಇವರು 100 ಪೀಳಿಗೆಗಳು ಮನ್ಯಾಗ ಕುಂತ್ಕೊಂಡು ಆರಾಮ್ ತಿನ್ಬೋದು, ಅಂಥ ದೊಡ್ಡ ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ ಇವರು. ಕೊರೋನಾದಲ್ಲಿನೇ ಬರೀ 2,000ಕ್ಕಿಂತ ಹೆಚ್ಚು ಕೋಟಿ ರೂಪಾಯಿಗಳನ್ನು ಇವರು ಭ್ರಷ್ಟಾಚಾರ ಮಾಡಿದ್ದಾರೆ. ಈ ದುಡ್ಡನ್ನು ನಮ್ಮ ಬಡ ಜನರಿಗೆ ಕೊಡಬೇಕು. ಇವರು ನಮ್ಮ ಇಲ್ಲಿ ಏನು ಆಸ್ಪತ್ರೆಗೆ ಏನು ದಾಖಲಾಗ್ತಾ ಇದ್ದಾರೆ, ಏನು ಮಾಸ್ಕ್ಗಳಲ್ಲಿ ವಿತರಣೆಗಳಲ್ಲಿ ಇರ್ತಾ ಇದೆ, ಅದರಲ್ಲಿ ಎಲ್ಲಾನು ಇವ್ರು ಖರ್ಚು ಮಾಡಬೇಕು. ಆದರೆ ಇವ್ರು ಖರ್ಚು ಮಾಡ್ತಾ ಇರೋದು ಯಾರು ದುಡ್ಡಪ್ಪ ಅಂತ ಹೇಳಿದ್ರೆ ನಿಮ್ಮ ದುಡ್ಡು ಇವ್ರು ತಮ್ಮ ಮನೆಗೆ ತೊಗೊಂಡು ಹೋಗ್ತಾ ಇದ್ದಾರೆ. ಆದರೆ ನೋಡ್ರಿ ನೀವು ಒಂದು PPE ಕಿಟ್ ಅದರ ಪ್ರೈಸ್ 300 ರೂಪಾಯಿ. ಒಂದು ಉದಾಹರಣೆಗೋಸ್ಕರ ಹೇಳ್ತಾ ಇದ್ದೀನಿ. ಈಗ ಇವ್ರನ್ನ ಬೇರೆ ರಾಜ್ಯದಲ್ಲಿ ತೊಗೊತಾ ಇದ್ದಾರೆ, ಆದ್ರೆ ನಮ್ಮ ರಾಜ್ಯದಲ್ಲಿ 600, 900, 1000, 3000, 4000 ಹಿಂಗೆ ತೊಗೊತಾ ಇದ್ದಾರೆ. ಇಂಥ ಒಂದು ಭ್ರಷ್ಟಾಚಾರದಲ್ಲಿ ತೊಡಗಿರುವಂಥ ಇದು ಬಿಜೆಪಿ ಸರ್ಕಾರ ನಾವು ಎಲ್ಲಿವರೆಗೆ ಸಹಿಸಬೇಕು ರೀಪ್ಪ? ಇದಕ್ಕೋಸ್ಕರ ನಾವು ಉಗ್ರವಾಗಿ ಪ್ರತಿಭಟನೆ ಮಾಡಲೇಬೇಕು. ನಾವು ಇಷ್ಟೇ ಅಲ್ಲ, ಪ್ರತಿ ಮನೆಗೆ ನಾವು ತಿಳಿಸಬೇಕು. ನಾವು ಎಲ್ಲಿವರೆಗೆ ತಿಳಿಸೋದಿಲ್ಲ ಮುಕ್ತ ಜನರಿಗೆ ಗೊತ್ತಾಗೋದಿಲ್ಲ. ನಮ್ಮ ಜಿಲ್ಲೆಯಲ್ಲಿ
ನಮ್ಮ ರಾಜ್ಯದಲ್ಲಿ ನಮ್ಮ ದೇಶದಲ್ಲಿ ಕೋಟ್ಯಾನುಗಟ್ಟಲೆ ಮುಕ್ತ ಜನರಿದ್ದಾರೆ. ಅವ್ರಿಗೆ ಇದರ ಬಗ್ಗೆ ಅರ್ಥ ಇರೋದಿಲ್ಲ, ಅರಿವು ಇರೋದಿಲ್ಲ. ನಾವು ಭ್ರಷ್ಟಾಚಾರದ ಬಗ್ಗೆ ತಿಳಿಸಬೇಕು. ಇವರೆಲ್ಲ ಹೇಳಿ ದೊಡ್ಡ ದೊಡ್ಡ ಮಾತು ಹೇಳಿ ಬಂದರು. ನಾವು ಉದ್ಯೋಗ ಕೊಡ್ತೀವಿ, ಅದು ಕೊಡ್ತೀವಿ, ಇದು ಕೊಡ್ತೀವಿ, ಸಾಕಷ್ಟು ಮಹಿಳೆಯರಿಗೆ ಸಬಲೀಕರಣ ಮಾಡ್ತೀವಿ, ಅದು ಮಾಡ್ತೀವಿ, ಯುವಕರಿಗೆ ಜಾಬ್ ಕೊಡ್ತೀವಿ. ಏನೂ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಇವ್ರು ಏನು ಮಾಡಿದ್ರು ತಮ್ಮ ಮನೆಗೋಸ್ಕರ ಮಾಡ್ತಾರೆ. ಇವ್ರು ಸಾಕಷ್ಟು ಜನರ ಮೇಲೆ ಅತ್ಯಾಚಾರ ಮಾಡಿದ್ದಾರೆ. ಸಣ್ಣ ಸಣ್ಣ ಮಕ್ಕಳ ಮೇಲೆ UP-ದಲ್ಲಿ ನೋಡಿ ಹೋಗ್ರೆ ಇವರು ಅತ್ಯಾಚಾರ ಮಾಡಿದ್ದಾರೆ. ಯಾರು ಮಾಡಿದ್ದಾರೆ? BJP ನಾಯಕರಿದ್ದಾರೆ ಅದರಲ್ಲಿ. ಇಂಥ ನಾಯಕರುಗಳಿಗೆ ಇವತ್ತು ನಾವು ತಕ್ಕ ಉತ್ತರ ಕೊಳ್ಳಬೇಕಾಗಿದೆ. ನಮ್ಮ ಪ್ರತಿಯೊಂದು ಪ್ರತಿಭಟನೆಯಲ್ಲಿ ನಾವು ತೊಡಗಿಸಬೇಕಾಗಿದೆ. ರೈತರು ಇದರಲ್ಲಿ ಜೋಡಣೆ ಆಗಬೇಕಾಗಿದೆ, ಯುವಕರು ಜೋಡಣೆ ಆಗಬೇಕಾಗಿದೆ. ಈ ಪ್ರತಿಭಟನೆಯಿಂದ BJP ಸರ್ಕಾರವನ್ನು ನಾವು ಕಿತ್ತು ಒಗಿಲೇಬೇಕು. ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆದ್ಮೇಲೆ BJP ಸರ್ಕಾರ ಭ್ರಷ್ಟಾಚಾರ ಸರ್ಕಾರ ತಮ್ಮ ಬಲ ಮೇಲೆ ಬಂದಿಲ್ಲದು. ಇವರು ಶಾಸಕರನ್ನು ಖರೀದಿ ಮಾಡಿ ಭ್ರಷ್ಟಾಚಾರ, ಆ ಶಾಸಕರ ಖರೀದಿ ಮಾಡಿ ದುಡ್ಡನ್ನು ಮಾಡಿದ್ರೆ ಈ ಕರೋನಾದಲ್ಲಿ ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ. ಸುಗ್ರೀವಾಜ್ಞೆ ಮೂಲಕ ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ. ಇಂಥ ಇದು BJP ಸರ್ಕಾರ ಇದೆ. ಅದಕ್ಕೋಸ್ಕರ ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ನಾವೇನು ಕೇಳ್ಕೊಳಕತ್ತಪ್ಪ ಅಂತ ಹೇಳಿದ್ರೆ, ಮುಂದಿನ ದಿನಮಾನಗಳಲ್ಲಿ BJP ಸರ್ಕಾರ ನಾವು ಕಿತ್ತು ಒಗಿತೀವಿ ಅಂತ ಹೇಳ್ತಾ ನನ್ನ ಮಾತು ಮುಗಿತೀನಿ. ಜೈ ಹಿಂದ್, ಜೈ ಭಾರತ್. ಇದಕ್ಕೆ ಜನತೆಯನ್ನು ಜಾಗೃತಗೊಳಿಸುವುದು, ಜನತೆಯಲ್ಲಿ ಇದನ್ನು ತಿಳಿಸುವುದು ನಮ್ಮ ಕರ್ತವ್ಯ. ಶ್ರೀಮಾನ್ ಮೋದಿಯವರು ಏನು ಮಾಡಿ BSNL ಹಾಳು ಮಾಡಿದರು. ಮೊನ್ನೆ BSNL ಒಳಗೆ ಸುಮಾರು 25,000 ರಿಂದ 70,000 ಎಲ್ಲ ಕಾಂಗ್ರೆಸ್ ಎಲ್ಲ ಪದಾಧಿಕಾರಿಗಳು, ಅಧ್ಯಕ್ಷಗಳು ಎಲ್ಲರೂ ಕೂಡಿ ನಾವು ಇವತ್ತು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಭ್ರಷ್ಟಾಚಾರ ಸಲುವಾಗಿ ನಾವು ಇವತ್ತು ಮನವಿ ಕೊಡ್ಲಾಕ ಬಂದೀವಿ. ಇವತ್ತಿನ ದಿವಸ ಏನು ಖರೀದಿ ಮಾಡ್ಯಾರ, 2,000 ಕೋಟಿ ಅಂದಾರ, 4,000 5,000 ಕೋಟಿ ತಿಂದಾರ ಸರ್ಕಾರದವರು, ಸ್ಟೇಟ್ ಸರ್ಕಾರದವರು. ಇವರು ಏನೂ ಕೆಲಸ ಮಾಡಿಲ್ಲ. ಒಂದು PP ಕಿಟ್ಗೆ 200 250 ಇದ್ರೆ 900 1000 ಹಚ್ಚಾರ. ಸ್ಯಾನಿಟೈಸರ್ಗೆ, ಮಾಸ್ಕ್ ಎಲ್ಲ ಡಬಲ್ ಟಿಬಲ್ ಖರೀದಿ ಹಚ್ಚಾರ. ಸರ್ಕಾರ ನಡೆಸೋದರೇ ಬೇರೆ, ಬರೀ ಇವ್ರು ತಿನ್ನೋದು ಮಾಡ್ಯಾರ. ಆರೋಗ್ಯ ಮಂತ್ರಿ ಇವ್ರು ಕೆಲಸ ಮಾಡೋದಿಲ್ಲ, ಬರೀ ರೊಕ್ಕ ತಿನ್ಲಾಕತ್ತಾರ. ಏನು ಮಾಡ್ತಾರೆ? ದೇವ್ರು ಮಾಡ್ತಾನೆ, ದೇವ್ರ ಕೈಯಾಗಿ ಬಿಡ್ತೀವಿ. ದೇವ್ರ ಕೈಯಾಗಿ ಬಿಡೋದಿಲ್ಲ. ದವಾಖಾನೆಗೆ ನಮ್ಮ ಯಾವ್ದಾರೆ ಒಂದು ಹೆಣ್ಮಕ್ಳು ಹೊಟ್ಟಿಲಿಂದಿದ್ದಾಗ ದವಾಖಾನೆಗೆ ಹೋದ್ರೆ ನಿಮ್ಮ ಕರೋನಾ ಚೆಕ್ ಮಾಡ್ತೀವಿ, ಕರೋನಾ ಇದ್ರೆ ನಿಮ್ಗೆ ಡೆಲಿವರಿ ಮಾಡೋಂಗಿಲ್ಲ ಅಂತಾರೆ. ಇದೇ ನಮ್ಮ ಬಿಜಾಪುರದ್ದು ಸರ್ಕಾರಿ ದವಾಖಾನೆದೊಳಗೆ ನಾವೆಲ್ಲರೂ ಕೂಡಿ ಮತ್ತು ಬೇರೆ ದವಾಖಾನೆಗೆ ಹೇಳಿ ಅವ್ರಿಗೆ ಡೆಲಿವರಿ ಮತ್ತು ಆಪ್ರೇಷನ್ ಸರ್ಜರಿ ಮಾಡಿ ಆಪ್ರೇಷನ್ ಮಾಡಿಸಿ ಅವ್ರಿಗೆ ಇದು ಮಾಡ್ಲಿಕ್ಕತ್ತಿ. ಇದು ಸರ್ಕಾರ ಏನು ಮಾಡ್ಲಾಕತ್ತೈತಿ. ಮತ್ತು ನಮ್ಮ ಅಧ್ಯಕ್ಷ, ನಮ್ಮ ಮಿನಿಸ್ಟರ್ ಜುಲ್ಲೆ ಅಕ್ಕ ಅವರು ಅವರೇ ಬರ್ತಾರೆ, ಬರೀ ಪ್ರೆಸ್ ಮೀಟ್ ಮಾಡಿ ಹೋಗ್ತಾರೆ. ದವಾಖಾನೆಗೆ ಹೋಗಂಗಿಲ್ಲ, ದವಾಖಾನೆಗೆ ಹೋಗಬೇಕು. ಏನು ಮಾಡ್ಲಾಕತ್ತಾರ ಏನಿಲ್ಲ, ಅಲ್ಲಿ ಪೇಷಂಟ್ ಬರ್ಲಾಕತ್ತಾವ ಇಲ್ಲ. ಬರೀ ಅವರು ನಾವು ಹೋಗಿ ಹೇಳಬೇಕು, ತಗೋಬೇಕು. ನಂಬಲ್ಲಿಲ್ಲ, ನಂಬಲ್ಲಿ ಕಾಟ್ ಇಲ್ಲ, ನಂಬಲ್ಲಿ ಡಾಕ್ಟರ್ಗಳು ಇಲ್ಲ ಅಂತ ಇದೇ ಹೇಳ್ಕೊತ ಕುಂದಿರ್ಲಾಕತ್ತಾರೆ. ಈ ಸರ್ಕಾರ, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ರಾಜೀನಾಮೆ ಕೊಡಬೇಕು. ಕೆಲಸ ಏನು ಮಾಡ್ಲಿಕ್ಕತ್ತಿಲ್ಲ. ಫಸ್ಟ್ ಟೆಲಿಫೋನ್ BSNL ಮಾರಿದ್ರು, ರೈಲ್ವೆ ಮಾರಿದ್ರು, ಎಲ್ಲ ಪ್ರೈವೇಟ್ ಮಾಡ್ತಾರೆ. KSRTC ಮೊದಲೇ ಮಾಡ್ಯಾರ. ಮತ್ತೇನೇನು ಮಾಡ್ತಾರೆ ಗೊತ್ತಿಲ್ಲ. ಮಾರಿ ಅವರು ಸರ್ಕಾರನೂ ಮಾರಿ ಹೋಗ್ಬಿಡ್ತಾರೆ. ಮನೆ ಸರ್ಕಾರ ಮಾಡ್ತಾರಲ್ಲ, ಕೆಲಸ ಏನೂ ಇಲ್ಲ. ಇದು ಕೆಲಸ ಮಾಡಬೇಕು. ಎಲ್ಲ ಬಿಜಾಪುರದರೆ ರೋಡರೇ ಪೂರಾ ಕೆಟ್ಟು ಹೋಗ್ಯಾವ. ಒಂದು ರೋಡ್ ಚಲೋ ಇಲ್ಲ. ಯಾವ ರೋಡ್ಗೆ ಹೋಗ್ರಿ, ಸ್ಟೇಷನ್ ರೋಡ್ಗೆ ಹೋಗ್ರಿ, ಅತಿನಿ ರೋಡ್ಗೆ ಹೋಗ್ರಿ, ಇಂಡಿ ರೋಡ್ಗೆ ಹೋಗ್ರಿ, ಬಾಗಲಕೋಟೆ ರೋಡ್ಗೆ ಹೋಗ್ರಿ, ಇಬ್ರಾಹಿಂಪುರ ರೈಲ್ವೆ ಗೇಟ್ಗೆ ಹೋಗ್ರಿ, ಮತ್ತೆಲ್ಲ ಓಣ್ಯಾಗ ಎಲ್ಲ ರೋಡ್ ಕೆಟ್ಟವು. ಮತ್ತು ಬ್ಯಾನರ್ ಹಚ್ತಾರೆ ನಮ್ಮ ಈ ಓಪನಿಂಗ್ ಮಾಡ್ಲಿಕ್ಕತ್ತೀನ. ಆ ಓಪನಿಂಗ್ ಆ ರೋಡ್ ಮುಂದೆ ಗಾಡಿ ಹೋದ್ರೆ ಬೇರೆ ಒಂದು ಸಿಡಿತೈತಿ. ಅಟ್ಟು ತೆಗ್ ಬಿದ್ದಾವ. ಕೆಲಸ ಏನೂ ಇಲ್ಲ. ಇವರು BJP ಅವ್ರು ರಾಜೀನಾಮೆ ಕೊಟ್ಟು ಹೋಗ್ಬೇಕು. ಧನ್ಯವಾದಗಳು. ಸರ್ ಸರ್
ಮಾನ್ಯ ಗಣತಂತ್ರ ರಾಜ್ಯಪಾಲರು ಕರ್ನಾಟಕ ರಾಜ್ಯ ರಾಜಭವನದಲ್ಲಿ ಬೆಂಗಳೂರು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರವಾಗಿ ನಾವು ವಿಜಯಪುರ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಆಮೇಲೆ ವಿಜಯಪುರ ನಗರ ಬ್ಲಾಕ್ ಕಾಂಗ್ರೆಸ್ ಸಮಿತಿ ನಗರ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಹಾಗೂ ಯುವ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಹಾಗೂ ನಾಗಠಾಣ ಸಮಿತಿ ವತಿಯಿಂದ ಈ ರಾಜ್ಯದ ಬಿಜೆಪಿ ಸರ್ಕಾರ ಏನು ರೈತ ವಿರೋಧಿ ಭೂ ಸುಧಾರಣಾ ತಿದ್ದುಪಡಿ APMC ಕಾಯ್ದೆ ತಿದ್ದುಪಡಿ ಕಾರ್ಮಿಕ ವಿರೋಧಿ ಕಾರ್ಮಿಕ ಕಾಯ್ದೆಗಳನ್ನು ತಿದ್ದುಪಡಿ ಮಾಡಿರುವಂಥದ್ದು ತಕ್ಷಣ ವಾಪಸ್ ಪಡೆದುಕೊಳ್ಳಬೇಕು. ಅದೇ ರೀತಿಯಾಗಿ ರಾಜ್ಯದಲ್ಲಿ ಅತಿವೃಷ್ಟಿಯಿಂದ ಆಗಿರುವ ತೀವ್ರ ಹಾನಿಗೆ ಪರಿಹಾರ ಒದಗಿಸಲು ವಿಫಲರಾಗಿರುವ ಸರ್ಕಾರ ಮಾನ್ಯ ರಾಜ್ಯಪಾಲರು ಇದಕ್ಕೆ ಮುಂದಾಳತ್ವ ವಹಿಸಿ ಇದನ್ನು ಬೇಗನೆ ಬಿಡುಗಡೆ ಮಾಡಿಸಬೇಕು. ಆಮೇಲೆ ಕೊರೋನಾ ನಿಯಂತ್ರಣದಲ್ಲಿ ಈ ನಡೆದಂತಹ ವ್ಯಾಪಕ ಭ್ರಷ್ಟಾಚಾರ ಇದನ್ನು ಉಚ್ಚ ನ್ಯಾಯಾಲಯದ ಹಾಲಿ ನ್ಯಾಯಾಧೀಶರಿಂದ ನ್ಯಾಯಾಂಗ ತಿಳಿಸಿ ನಡೆಸಬೇಕೆಂದು ನಾವೆಲ್ಲ ಆಗ್ರಹಿಸುತ್ತೇವೆ ಹಾಗೂ ಈ ಮನವಿಯನ್ನು ಓಕೆ ಸರ್ ಓಕೆ ಸರಿ ಸರ್ ಇವತ್ತಿನ ದಿನ ಮಹಿಳಾ ಕಾಂಗ್ರೆಸ್ ಮತ್ತು ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆಯನ್ನು ಹಮ್ಮಿಕೊಂಡು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಟ್ಟಿದ್ದೀವಿ. ಇವತ್ತು ಒಂದು ಯಾವ ಉದ್ದೇಶಕ್ಕೆ ನಾವು ಮನವಿಯನ್ನು ಕೊಟ್ಟಿದ್ದೀವಿ ಅಂದ್ರೆ ಇವತ್ತು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಏನು ಸುಗ್ರೀವಾಜ್ಞೆ ಮೂಲಕ ಭೂ ಸುಧಾರಣಾ ಕಾಯ್ದೆ, APMC ಕಾಯ್ದೆ, ಕಾರ್ಮಿಕರ ಕಾಯ್ದೆ, ಈ ಒಂದು 3-4 ಕಾಯ್ದೆಗಳನ್ನ ಏನು ಮಾಡಿದರು ಮತ್ತು ಕೋವಿಡ್ ಸಂದರ್ಭದಲ್ಲಿ ಇಂಥ ಒಂದು ಸಂದರ್ಭದಲ್ಲಿ ಜನರ ರಕ್ಷಣೆ ಬಿಟ್ಟು ಏನು ಸುಗ್ರೀವಾಜ್ಞೆಯನ್ನು ಹೊರಡಿಸಿ ಕಾಂಗ್ರೆಸ್ ಸರ್ಕಾರದ ವಿರೋಧನ ಮಧ್ಯನೂ ಸುಗ್ರೀವಾಜ್ಞೆ ಪಾಸ್ ಮಾಡಿದರು. ಆ ಒಂದು ಸುಗ್ರೀವಾಜ್ಞೆ ವಿರೋಧಿಸಿ ನಾವು ಮಹಿಳಾ ಕಾಂಗ್ರೆಸ್ ವತಿಯಿಂದ ಇವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಈ ಒಂದು ಪ್ರತಿಭಟನೆಯ ಮೂಲಕ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಇದೇ ರೀತಿ ನೀವು ಸುಗ್ರೀವಾಜ್ಞೆ ಮುಂದುವರಿಸಿದರೆ ನಾವು ಮಹಿಳಾ ಕಾಂಗ್ರೆಸ್ ವತಿಯಿಂದ ಮುಂದಿನ ದಿನಮಾನಗಳಲ್ಲಿ ಉಗ್ರ ಹೋರಾಟವನ್ನು ಕೈಗೊಳ್ತೀವಿ. ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಒಬ್ಬರು ಮಹಿಳೆಯರಿರೋದ್ರಿಂದ ನಮ್ಮ ಒಂದು ಪ್ರತಿಭಟನೆಗೆ ಸ್ಪಂದನೆ ಮಾಡ್ತಾರಂತ ನಾವು ಅಂದ್ಕೊಂಡಿದ್ದೀವಿ. ಅದೇ ರೀತಿ ಹೇಳಬೇಕಂದ್ರೆ ಇನ್ನು ಸುಗ್ರೀವಾಜ್ಞೆ ಮೂಲಕ ಏನು ಕಾನೂನನ್ನು ಪಾಸ್ ಮಾಡಿದರೆ ಅದನ್ನು ಹಿಂದಕ್ಕೆ ತೆಗೆದುಕೊಳ್ಬೇಕು. ಇದು ಒಂದು ಕಾನೂನು ವ್ಯವಸ್ಥೆಯನ್ನು ಹಾಳು ಮಾಡುವಂಥ ಒಂದು ಕೆಲಸ ಆಗಿದೆ ಅಂತ ಹೇಳಿದ್ರು. विद्यारानी तुंगड़ जिला अध्यक्ष महिला कांग्रेस। बीजेपी सरकार के खिलाफ राज्य और केंद्र के और धरने सत्याग्रह करें। हम यहाँ पूरा स्टेट धरने सत्याग्रह करें। एक केंद्र सरकार और राज्य सरकार भ्रष्टाचार कर पूरा मास्क किट क्या लगता है सामान डबल टिबल खरीदें, 200 का 1000 लगाएं, 50 का 250, 300, 500 लगाएं। ऐसा कर केंद्र सरकार राज्य सरकार पूरा भ्रष्टाचार में उतरी। पूरा भ्रष्टाचार कर को मिनिस्टर और सीएम ये इन्हों क्या काम नहीं कर रहे हैं। आज हमें धरने सत्याग्रह कर को ये बोल को उनको ये कर रहे हैं कि उन्होंने काम करते हैं तो सीधा पेशेंट को देखना, काम करना और भ्रष्टाचार छोड़ को सरकार चलाना, नहीं तो राजीनामा दे को घर को जाना। पूरा प्राइवेट कर रहे हैं, रेलवे प्राइवेट कर रहे हैं, BSNL प्राइवेट कर रहे हैं और KSRTC तो पहले कर रहे हैं। ऐसा हर एक ले प्राइवेट करने लगे तो फायदा क्या होना। सरकार चलाना हो तो अच्छा चलाओ, नहीं तो राजीनामा दे को जाओ। और खबरों के लिए देखते रहिए बी न्यूज नेशन। ಬೆನ್ಲಿಂಕ್ 2001ರಲ್ಲಿ ಸ್ಥಾಪನೆಗೊಂಡು ನಮ್ಮ ಸಂಸ್ಥೆಯು ಸತತ 18 ವರ್ಷಗಳಿಂದ ಪ್ರಪಂಚದ 52 ರಾಷ್ಟ್ರಗಳಲ್ಲಿ ಯಶಸ್ವಿಯಾಗಿ ಮುನ್ನುಗ್ಗುತ್ತಿದೆ. ಜಪಾನೀಸ್ ಟೆಕ್ನಾಲಜಿಯೊಂದಿಗೆ ಹೆಮ್ಮೆಯ ಮೇಕ್ ಇನ್ ಇಂಡಿಯಾ ಅಡಿ ಕಾರ್ಯನಿರ್ವಹಿಸುತ್ತಿದೆ. ಎಲೆಕ್ಟ್ರಿಕ್ ಸ್ಕೂಟರ್ ಬಳಸಿ ಪರಿಸರ ಹಾಗೂ ವರ್ಷಕ್ಕೆ 72,000 ರು ಉಳಿಸಿ. ನಮ್ಮಲ್ಲಿರುವ ಮಾಡೆಲ್ಗಳು ಕೃತಿ, ಫಾಲ್ಕಾನ್, ಐಕಾನ್ ಮತ್ತು ಔರಾ. 1 ಕಿಲೋಮೀಟರ್ಗೆ 15 ಪೈಸೆ ಖರ್ಚಾಗುತ್ತದೆ. ಪ್ರತಿ ಚಾರ್ಜ್ಗೆ 130 ಕಿಲೋಮೀಟರ್ ಮೈಲೇಜ್ ಕೊಡುತ್ತದೆ. ಗಂಟೆಗೆ 70 ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತದೆ.
ಸಂಪರ್ಕಿಸಿ ಪ್ರೀತಿಕ್ ಎ ಮೋಟಾರ್, ಸೋಲಾಪುರ್ ಹುಬ್ಬಳ್ಳಿ ಬೈಪಾಸ್, ನೇರ್ ರಿಂಗ್ ರೋಡ್ ಹತ್ತಿರ, ಅಪೋಸಿಟ್ ಚಿದಂಬರಂ ಟೆಂಪಲ್, ವಿಜಯಪುರ. ಕಾಂಟ್ಯಾಕ್ಟ್ ನಂಬರ್ 9972222250 ಮತ್ತು 9110855443.